ಸಾರ್ವಜನಿಕರ ಹವಾಲುಗಳಿಗೆ ಸ್ಪಂದಿಸಿದ ಡಿಸಿ ಕುಮಾರ್. ಪಾಂಡವಪುರ ಪಟ್ಟಣದ ತಾಲೂಕು ದಂಡಾಧಿಕಾರಿಯವರ ಕಚೇರಿಗೆ ಡಿಸಿ ಕುಮಾರ್ ದಿಢೀರ್ ಭೇಟಿ. ಸ್ಥಳದಲ್ಲಿದ್ದ ಸಾರ್ವಜನಿಕರ ಅರ್ಜಿಗಳನ್ನು ವೀಕ್ಷಿಸಿ ಸಾಧ್ಯವಾದಷ್ಟು ಸ್ಥಳದಲ್ಲೇ ಬಗೆಹರಿಸುವ ಕೆಲಸವನ್ನು ಮಾಡಿದರು. ಸಾರ್ವಜನಿಕರು ತಮಗೆ ಬೇಕಾಗಿರುವ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಅರ್ಜಿಯನ್ನು ಸಲ್ಲಿಸಿ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ತಿರುಗಿ ಹೈರಾಣಾಗಿದ್ದೇವೆ. ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೆಲವು ಅಧಿಕಾರಿಗಳು ಕೆಲಸವನ್ನು ಮಾಡದೆ ಬೇಜವಾಬ್ದಾರಿತನವನ್ನು ತೋರುತ್ತಿದ್ದಾರೆ. ಅಂತವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಎಂದು ಡಿಸಿ ಕುಮಾರ್ ಅವರ ಎದುರೇ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಸ್ಥಳದಲ್ಲಿದ್ದ ಎಸಿ ಶ್ರೀನಿವಾಸ್, ತಹಸೀಲ್ದಾರ್ ಬಸವರೆಡ್ಡಪ್ಪ, ಗ್ರೇಡ್ 2 ತಹಸೀಲ್ದಾರ್ ಸಂತೋಷ್, ಉಪ ತಹಸೀಲ್ದಾರ್ ಮೋಹನ್ ಕುಮಾರ್, ಆರ್ಐ ಮಹೇಂದ್ರ ಸೇರಿದಂತೆ ಅನೇಕ ಸಿಬ್ಬಂದಿ ವರ್ಗದವರು ಸ್ಥಳದಲ್ಲಿದ್ದರು. ಯಾರು ಕೂಡ ಮ್ಯಾನ್ಯುವಲಿ ಅರ್ಜಿಯನ್ನ ಕೊಡೋಂಗಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ ಅರ್ಜಿ ಕೊಡುವಂತ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಖಾತೆ ಬದಲಾವಣೆ ಇರಲಿ, ಯಾವುದೇ ಇರಲಿ, ಪ್ರತಿಯೊಂದು ಕೂಡ ಕಂಪ್ಯೂಟರ್ ಮೂಲಕ ಇರೋದ್ರಿಂದ ಬ್ರೋಕರ್ ಏನಕ್ಕೆ ಬೇಕು? ನಾವು ಕೂಡ ಅಷ್ಟೇ ಹೇಳೋದು. ಈಗ ನೋಡಿ, ಬ್ರೋಕರ್ ಆ ಥರ ಇದ್ರೆ ಅವ್ರ ಮೇಲೆ ಕ್ರಮ ಹಾಕ್ಬೇಕಾಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಬಟ್ ಸಾರ್ವಜನಿಕರು ತಿಳ್ಕೋಬೇಕು, ನಾವು ಬ್ರೋಕರ್ ಹತ್ರ ಹೋಗಲ್ಲ ಅನ್ನೋದನ್ನು ತಿಳ್ಕೊಂಡು ಅವರೇ ನೇರವಾಗಿ ತಹಶೀಲ್ದಾರ್ ಇರ್ತಾರೆ, ಎಸಿ ಇರ್ತಾರೆ, ಬಂದು ಭೇಟಿ ಮಾಡಿ ಅದು ಅವ್ರಿಗೂ ಸ್ವಲ್ಪ ಹೆಚ್ಚು ಅರಿವು ಆಗಲಿ ಅಂತ ನಾವು ಎಲ್ಲಾ ತಾಲೂಕಿನಲ್ಲೂ ಕೂಡ ಅದರದ್ದೇ ಆದಂತಹ ಸಮಸ್ಯೆಗಳು ಇರುತ್ತೆ, ಇಲ್ಲ ಅಂತ ಇಲ್ಲ. ಕೆಲವು ಕಾನೂನಿನ ಮೀರಿರ್ತಕ್ಕಂಥ ಕೆಲವು ಕೇಸಸ್ಗಳಲ್ಲಿ ಜನಗಳು ಪದೇ ಬಂದು ತಹಶೀಲ್ದಾರ್ಗೆ ಅರ್ಜಿ ಕೊಟ್ರ ಅಂತ ಬಂದಿದೆ. ಇಲ್ಲಿ ನಾನು ಅರ್ಜಿಗೆ ಬಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕೆಲವು ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಅಳತೆಗೆ ಸಂಬಂಧಪಟ್ಟಂತೆ, ಸರ್ವೆಗೆ ಸಂಬಂಧಪಟ್ಟಂತೆ ಇದೆ. ಸುಮಾರು ಅರ್ಜಿಗಳು ಬಾಕಿ ಇದೆ. ಅದನ್ನ ಕರೆದು ಈಗ ನಾನು ಸೂಚನೆ ಕೊಟ್ಟಿದ್ದೆ. ನಮ್ಮ ಡಿಡಿಲರ್ ಅವರಿಗೆ ಕಳೆದ ನೆಕ್ಸ್ಟ್ 2-3 ದಿವಸದಲ್ಲಿ ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲಾ ಸರ್ವೇರ್ನ ಸರ್ವೆ ಮಾಡಕ್ ಹೇಳಿದೀವಿ. ಬಹಳ ಮುಖ್ಯವಾಗಿ ನಾವು ಭೌತಿಕಾತೆ ಆಂದೋಲನ ಮಾಡ್ತಾ ಇದ್ದೀವಿ. ಜನಗಳು ಯಾರು ಕೂಡ ಇಲ್ಲಿ ಬಂದು ತಾಲೂಕು ಕಚೇರಿಗೆ ಬಂದು ಭೌತಿಕಾತೆಗೋಸ್ಕರ ಅರ್ಜಿಯನ್ನು ಕೊಡೋದು ಬೇಡ ಅಂತ ಹೇಳಿ ನಾವೇನೇ ಅವ್ರ ಮನೆ ಹತ್ರ ಹೋಗಿ ಅರ್ಜಿಯನ್ನು ತೆಗೆದುಕೊಂಡು ಆಂದೋಲನ ರೂಪದಲ್ಲಿ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ ಆಲ್ರೆಡಿ. ಸೊ ಹಾಗಾಗಿ ಏನು ಆಧಾರ್ ಸೀಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು RTC ಹೋಲ್ಡರ್ ಯಾರಿರ್ತಾರೆ, ರೈತರು ಯಾರಿರ್ತಾರೆ, ಯಾರು ಸತ್ತೋಗಿದ್ದಾರೆ, ಮೃತಪಟ್ಟಿದ್ದಾರೆ, ಅವ್ರ ಮಕ್ಕಳ ಹೆಸರಿಗೆ ಇನ್ನೂ ಖಾತೆ ಆಗಿಲ್ಲ. ಸೊ ಮಾಡಿಸ್ಕೊಂಡ್ರಾಯ್ತು ಅಂತ ಮನೆಯವರು ಕೂಡ ಇನ್ನೂ ದಿನ ಮುಂದೆ ತಿಳ್ಕೊಂಡಿದ್ದಾರೆ. ಈಗ ಅದು ಖಾತೆ ಆಗ್ಬೇಕಂದ್ರೆ ಅವರು ಸಹಕರಿಸ್ಬೇಕು. ಯಾರು ಸತ್ತಿದ್ದಾರೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಹೇಳಿದ ವಂಶವೃಕ್ಷಕ್ಕೆ ಕೊಟ್ಟರೆ ನಮ್ಮವರು ಬೇಗ ಮಾಡ್ಕೊಳ್ತಾರೆ. ಹಾಗಾಗಿ ನಾನೇನು ವಿನಂತಿ ಮಾಡ್ಕೊಳ್ಳೋದು ಅಂತಿದ್ರೆ, ಭೌತಿಕಾತೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ತಾಲೂಕು ಕಚೇರಿಗೂ ಬರೋ ಅವಶ್ಯಕತೆ ಇಲ್ಲ, ಯಾವ ವಿಲೇಜ್ ಅಕೌಂಟೆಂಟ್ ಅನ್ನು ಕೂಡ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಆಂದೋಲನ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ, ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರೋದ್ರಿಂದ ಇದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಅದಾದ್ಮೇಲೆ ಈಗ ಕೆಲವು ಸಂದರ್ಭದಲ್ಲಿ ಹಿಂದೆ ಏನು ಮಂಜೂರಾಗಿರೋಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ ದುರಸ್ತಾಗದೇ ಇರೋಂಥ ಅನೇಕ ಪ್ರಕರಣಗಳಿರೋಂಥವನ್ನ ಕೂಡ ಅವನ್ನೂ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ದುರಸ್ತ್ ಮಾಡಬೇಕು ಅನ್ನೋದನ್ನ ಕೈಗೆತ್ತಿಕೊಂಡಿದ್ದೀವಿ. ಇದರಲ್ಲಿ ಈಗಾಗಲೇ ಪಾಂಡವಪುರದಲ್ಲಿ ಸುಮಾರು ಕಳೆದ 2 ತಿಂಗಳಲ್ಲಿ ಸುಮಾರು 28 ಕೇಸಸ್ ನಾವು ಮಾಡಿದ್ದೀವಿ. ಸ್ವಯಂ ಪ್ರೇರಿತವಾಗಿ ಕೂಡ ಅದನ್ನ ಈಗ ನಾನು 27 ಕೇಸ್ ಮಾಡೋದು ಅಕ್ರಮ ಸಕ್ರಮದಲ್ಲಿ ಮಾಡಿದ್ದೀವಿ. ಸುಮಾರು ಪಾಂಡವಪುರದಲ್ಲಿ 200ಕ್ಕೂ ಹೆಚ್ಚು ಕೇಸಸ್ಗಳಲ್ಲಿ ದರಖಾಸ್ತು ಕೂಡ ಆಗಿದೆ. ಬಹಳ ಮುಖ್ಯವಾಗಿ ಭೂ ಸುರಕ್ಷಾ ಯೋಜನೆಗೆ ಸಂಬಂಧಪಟ್ಟಂತೆ ಪಾಂಡವಪುರ ತಾಲೂಕನ್ನ ನಾವು ಪೈಲಟ್ ತಾಲೂಕಾಗಿ ತಗೊಂಡಿದ್ವಿ. ಅವಾಗ ಏನು ಹಳೆಯ ರೆಕಾರ್ಡ್ಗಳಿಗೆ ಕೆಲವರೆಲ್ಲ ನಮ್ಮ ಹತ್ರ ಬಂದು ಕೇಳ್ತಾ ಇದ್ರು, ಸರ್ ರೆಕಾರ್ಡ್ ನಮಗೆ ಅರ್ಜಿ ಕೊಟ್ಟಿದ್ವಿ, ನನಗೆ ಹಳೆಯ ರೆಕಾರ್ಡ್ಸ್ ಎಲ್ಲ ಸರ್ಟಿಫಿಕೇಟ್ ಕಾಪಿ ಕೊಡ್ತಾ ಇಲ್ಲ ಅಂತ ಹೇಳಿ. ಬಟ್ ಈಗಲೂ ಕೂಡ ಅಷ್ಟೇ ನಾವು ಪಾಂಡವಪುರ ತಾಲೂಕಲ್ಲಿರುವಂಥ ಎಲ್ಲಾ ಕಡತಗಳ ಎಲ್ಲಾ ದಾಖಲೆಗಳನ್ನು ಕೂಡ ನಾವು ಅದನ್ನ ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಅಪ್ಲೋಡ್ ಮಾಡುವಂತ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಸುಮಾರು ಒಂದು 60% ಕೆಲಸ ಇಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನು 40% ಆಗಬೇಕು. 10 ಜನ ಡೇಟಾ ಎಂಟ್ರಿ ಆಪರೇಟರ್ ಬೆಳಗ್ಗೆಯಿಂದ ಸಂಜೆವರೆಗೆ ಒಬ್ಬ ಡೇಟಾ ಎಂಟ್ರಿ ಆಪರೇಟರ್ ದಿನಕ್ಕೆ 200 ಪೇಜ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಏನು ಅರ್ಜಿ ಕೊಟ್ಟ ತಕ್ಷಣ ಕಂಪ್ಯೂಟರ್ ಸರ್ಚ್ ಮಾಡಿ ಕೊಡುವಂತ ಪದ್ಧತಿ ಇರೋದ್ರಿಂದ ವಿಳಂಬ ಆಗೋ ಅಂತದನ್ನ ತಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಬಗರುಕುಂ ಸಮಿತಿಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಸಭೆ ಆಗಿದೆ. 2 ಸಭೆ ಆಗಿ ಯಾವ್ಯಾವುದು ಅರ್ಹ ಅರ್ಜಿಗಳಿದೆ ಅದನ್ನ ಸಮಿತಿ ಮುಂದೆ ಮಂಡಿಸಿ ಸುಮಾರು 24 ಅರ್ಜಿಗಳು ಈಗಾಗಲೇ ಸಕ್ರಮ ಸಮಿತಿನಲ್ಲಿ ಅನುಮೋದನೆ ಆಗಿದೆ. ಅದನ್ನ ಅಳತೆ ಕಳಿಸಿ ಅಳತೆ ಆದ್ಮೇಲೆ ಈಗ ಅವರಿಗೆ ಹಕ್ಕುಪತ್ರ ಕೊಡುವಂತ ಹಂತದಲ್ಲಿ ಇದೆ. ಇನ್ನು ಯಾವ್ಯಾವುದು ಎಲಿಜಿಬಲ್ ಇದೆ ಆ ಎಲ್ಲಾ ಕೇಸಸ್ ಅನ್ನು ಕೂಡ ಸಮಿತಿಗೆ ನಾವು ಮಂಡಿಸಕ್ಕೆ ಕೇಳಿದೀವಿ. ಕೂಡಲೇ ಕ್ರಮವನ್ನು ಕೈಗೊಳ್ಳುತ್ತೇವೆ.